ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಮೂಡ ಸಂಕಷ್ಟ ಹೆಗಲೇರುವಂತ ಲಕ್ಷಣ ಕಾಣ್ತಾ ಇದೆ. ಯಾಕಂತಂದ್ರೆ ಲೋಕಾಯುಕ್ತ ಕೊಟ್ಟಿರುವಂತ ಕ್ಲೀನ್ ಚಿಟ್ ಅಥವಾ ಬಿ ರಿಪೋರ್ಟ್ ಜನಪ್ರತಿನಿಧಿಗಳ ಕೋರ್ಟಿಗೆ ಅದನ್ನ ತಿರಸ್ಕರಿಸಿ ಅಂತ ಇಡಿ ಕಡೆಯಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಜನಪ್ರತಿನಿಧಿಗಳ ಕೋರ್ಟಿಗೆ ತಕರಾರು ಅರ್ಜಿಯನ್ನ ಇಡಿ ಸಲ್ಲಿಸಿದೆ. ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಜಾರಿ ನಿರ್ದೇಶನಾಲಯ ಸಲ್ಲಿಸಿದೆ. ಲೋಕಾಯುಕ್ತ ತಮ್ಮ ತನಿಖೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿತ್ತು, ತಪ್ಪಾಗಿಲ್ಲ, ಮುಖ್ಯಮಂತ್ರಿ ಕುಟುಂಬದಿಂದ ತಪ್ಪಾಗಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿತ್ತು. ಇದನ್ನು ತಿರಸ್ಕರಿಸಿ ಅಂತ ಇಡಿ ಈಗ ತಕರಾರು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ನಮ್ಮ ತನಿಖೆಯಲ್ಲಿ ಅವರ ಕುಟುಂಬ ತಪ್ಪು ಮಾಡಿರೋದು ಗೊತ್ತಾಗಿದೆ, ಸಾಕ್ಷ್ಯ ಸಿಕ್ಕಿದೆ. ಆದರೆ ಲೋಕಾಯುಕ್ತ ತನಿಖೆಯಲ್ಲಿ ಅವರು ಹೇಳ್ತಾ ಇದೆ, ಲೋಕಾಯುಕ್ತ ತನಿಖೆ ಹೇಳ್ತಾ ಇದೆ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದೆ. ಈ ತನಿಖೆಯನ್ನ ಅಥವಾ ತನಿಖಾ ವರದಿಯನ್ನ ತಿರಸ್ಕರಿಸಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಇಡಿ ಸಲ್ಲಿಸಿರುವಂತಹ ತಕರಾರು ಅರ್ಜಿಯಲ್ಲಿ ಯಾವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ? ರಕ್ಷಿತ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಈಗ ಮೂಡ ಸಂಕಷ್ಟ ಎದುರಾಗಿರುವಂತದ್ದು. ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸಿ ಎಂದು ಜನಪ್ರತಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕಿದೆ ಇಡಿ ಅಧಿಕಾರಿಗಳು. ಜೊತೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತದ್ದು. ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಆ ತಕರಾರು ಅರ್ಜಿಯಲ್ಲಿ ಸಿಎಂ ಹಾಗೆ ಅವರ ಕುಟುಂಬಸ್ಥರ ವಿರುದ್ಧ ಸಾಕಷ್ಟು ಸಾಕ್ಷಿ ಇದೆ. ಹಾಗಾಗಿ ನಮ್ಮ ತನಿಖೆಯಲ್ಲಿ ಅಂದ್ರೆ ಅಧಿಕಾರಿಗಳು ಏನ್ ತನಿಖೆ ಮಾಡಿದ್ದಾರೆ ಅದರಲ್ಲಿ ಅವರ ತಪ್ಪುಗಳು ಸಾಬೀತಾಗಿರುವಂತದ್ದು. ಹಾಗಾಗಿ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿರೋದು ಸರಿಯಲ್ಲ ಅಂತ ಹೇಳಿ ಈಗಾಗಲೇ ಅವರು ಸಲ್ಲಿಸಿರುವಂತಹ ಅರ್ಜಿ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಹಾಗಾಗಿ ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸಿ ಅಂತ ಹೇಳಿ ಈಗಾಗಲೇ ಇಡಿ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಇದು ಸಿಎಂಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.